ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಅಥವಾ ಅನ್ನಭಾಗ್ಯ ಯೋಜನೆಯ ಹಣ ಬರದೇ ಇರೋಕೆ ಕಾರಣ ಏನು ಅಂತಂದ್ರೆ, ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ನೀವು ನಿಮ್ಮ ಆಧಾರ್ ಬ್ಯಾಂಕ್ ಸೀಡಿಂಗ್ ಆಗಿರೋ ಸ್ಟೇಟಸ್ ಅನ್ನ ಇಲ್ಲಿ ನೋಡಿ, ಇನ್ ಆಕ್ಟಿವ್ ಅಂತ ಹೇಳಿ ಇದೆ. ಈ ತರ ಇದ್ರೆ ನಿಮ್ಗೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ. ನಂತರ ಇಲ್ಲಿ ನೋಡಿ, ನಿಮ್ಮ ಕಾರ್ಡು ಸ್ಥಿತಿ ಆಕ್ಟಿವ್ ಇದೆ, ಸಕ್ರಿಯವಾಗಿದೆ. ಆದರೆ ಇಲ್ಲಿ ನಿಮ್ಮ ಕುಟುಂಬದ ಮುಖ್ಯಸ್ಥರ ಹೆಸರು ಹೆಣ್ಣು ಮಕ್ಕಳಾಗಿರಬೇಕು, ಅಂದ್ರೆ ಪುರುಷರು ಇರಬಾರದು. ಇವರು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಬಟ್ ಕುಟುಂಬದ ಮುಖ್ಯಸ್ಥರಾಗಿರಬಾರದು. ಗೃಹಲಕ್ಷ್ಮಿ ಯೋಜನೆಯ ಹಣ ಅಥವಾ ಅರ್ಜಿ ಹಾಕ್ಲಿಕ್ಕೆ ಎರಡಕ್ಕೂ ಹೆಣ್ಣು ಮಕ್ಕಳು ಮಾತ್ರನೇ ಇರಬೇಕು. ಇಲ್ಲಿ ರೇಷನ್ ಕಾರ್ಡ್ದಲ್ಲಿ ಮುಖ್ಯಸ್ಥರಾಗಿ ಹೆಣ್ಮಕ್ಳು ಇರಬೇಕು, ನಂತರ ಕುಟುಂಬದ ಮುಖ್ಯಸ್ಥರು ಕೂಡ ಅವರೇ ಆಗಿರಬೇಕು. ಇಲ್ಲಿ ನೋಡಿ, ನಾನು ನಿಮಗೆ ವಿತ್ ಎಕ್ಸಾಂಪಲ್ ತೋರಿಸ್ಕೊಡ್ತೇನೆ. ಇದು ಕುಟುಂಬದ ಮುಖ್ಯಸ್ಥರು ಗಂಡಸರಾಗಿರಬಾರ್ದು, ಇವರು ಫ್ಯಾಮಿಲಿ ಮೆಂಬರ್ಸ್ ಆಗಿರಬೇಕು ಅಷ್ಟೇ. ಇಲ್ಲಿ ಮುಖ್ಯಸ್ಥರು ಹೆಣ್ಮಕ್ಳಾಗಿದ್ರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ, ಇಲ್ದಿದ್ರೆ ಬರೋದಿಲ್ಲ. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಆದ್ರೂ ಕೂಡ ಕೆಲವೊಬ್ರು, ನನ್ನ ಹತ್ತಿರ ರೇಷನ್ ಕಾರ್ಡ್ ಇದೆ, ನಾನು ಅರ್ಜಿಯನ್ನ ಸಲ್ಲಿಸಿದ್ದೇನೆ, ಆದ್ರೂ ಕೂಡ ಹಣ ಬಂದಿಲ್ಲ ಅಂತ ಹೇಳಿ ಯಾರೆಲ್ಲ ಕಾಯ್ತಾ ಇದ್ದೀರೋ ಅಂಥವ್ರಿಗಾಗಿ ನಾನು ಈ ವಿಡಿಯೋನ ಪರ್ಟಿಕ್ಯುಲರ್ಲಿ ಮಾಡ್ತಾ ಇರೋದು. ನೋಡಿ ವೀಕ್ಷಕರೇ, ಈ ತರ ಇದ್ರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಖಾತೆಗೆ ಬರೋದಿಲ್ಲ. ಹಾಗಾಗಿ ನೀವು ನಿಮ್ಮ ಕುಟುಂಬದ ಮುಖ್ಯಸ್ಥರನ್ನ, ಮನೆ ಯಜಮಾನಿಯರನ್ನಾಗಿ ಇಲ್ಲಿ ರೇಷನ್ ಕಾರ್ಡ್ ನಲ್ಲಿ ತಿದ್ದುಪಡಿ ಮಾಡ್ಕೊಳ್ಳಿ. ಈ ರೇಷನ್ ಕಾರ್ಡ್ ನಲ್ಲಿ ಮನೆ ಮುಖ್ಯಸ್ಥರನ್ನ ತಿದ್ದುಪಡಿ ಮಾಡೋದು ಹೇಗಂತಂದು ನಾನು ನಿಮ್ಗೆ ಹಲವಾರು ವಿಡಿಯೋಗಳನ್ನ ನನ್ನ ಚಾನಲ್ ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಮತ್ತೆ ನಾನು ನಿಮ್ಗೆ ಇಲ್ಲಿ ರಿಪೀಟ್ ಆಗಿ ಹೇಳ್ಬೇಕು ಅಂತಂದ್ರೆ, ನೀವು ರೇಷನ್ ಅನ್ನ ಎಲ್ಲಿ ತಗೊಂತೀರೋ ಸೊಸೈಟಿಗೆ ಹೋಗ್ಬಿಟ್ಟು ಅಲ್ಲಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಮನೆ ಯಜಮಾನಿಯರನ್ನ ಮುಖ್ಯಸ್ಥರನ್ನಾಗಿ ಮಾಡಿ ರೇಷನ್ ಕಾರ್ಡ್ ನಲ್ಲಿ ನನ್ನ ರಿಮೂವ್ ಅಂತ ಹೇಳ್ಬೇಡಿ, ಫ್ಯಾಮಿಲಿ ಮೆಂಬರ್ ಅಂತ ಹೇಳಿ ಹಿಂದ್ಗಡೆ ಹಾಕಿ ಮನೆ ಮುಖ್ಯಸ್ಥರನ್ನಾಗಿ ಮನೆ ಯಜಮಾನಿಯರನ್ನ ಮಾಡಿ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ನೀವು ನಿಮ್ಮ ಪೊಸಿಷನ್ ಅನ್ನ ಚೇಂಜ್ ಮಾಡಿಕೊಂಡು ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಈ ತರ ಸಲ್ಲಿಸಿದಾಗ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಒಂದು ಹಣ ನಿಮ್ಮ ಖಾತೆಗೆ ಹೋದ ತಿಂಗಳದ್ದು ಮತ್ತೆ ಈ ತಿಂಗಳದ್ದು ಎರಡು ಕೂಡ ನಿಮ್ಗೆ ಮುಂದಿನ ತಿಂಗಳು ಜಮಾ ಆಗುತ್ತೆ. ಈ ಒಂದು ಮಾಹಿತಿ ತಮ್ಗೆಲ್ಲರಿಗೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಹೇಳಿ ಅನ್ಕೊಂಡಿದ್ದೇನೆ ವೀಕ್ಷಕರೇ. ಯಾರೆಲ್ಲ ಚಾನಲ್ಗೆ ಹೊಸಬರಾಗಿದ್ರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬಟನ್ ಆನ್ ಮಾಡಿಟ್ಕೊಳ್ಳಿ. ಮತ್ತೆ ಅಲ್ಲಿವರೆಗೂ ಹೊಸ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.